ಶರಕ ಆದ್ರೂ ಮಗನ ಮ್ಯಾಗ ಬಾಳ ಜೀವಾದಿ ಬಿಡುವ ನೀನು. ನನಗಾರ ಅವನ್ ಬಿಟ್ಟು ಬೇರೆ ಯಾರದಲ್ಲ ನಿನಗ ಗೊತ್ತಾಯ್ತೇನ. ಅವ್ರ ಅಪ್ಪನು ಕೈಲಿಬಾರ ಚಟಿ ಕಲತ್ತ ಕುಡು ಯಶದ ಮನೆ ಬಿಟ್ಟು ಹೊರಗೆ ಹಾಕಿದ. ನೀನು ನಳೆಯಾರ ಸಾಲಿ ಕಲ್ತ ಶಾನೆ ಆದ್ರ ಚಲೋ ಹಾಕತಿ. ಏ ಹಾಕನ್ ಬಿಡವ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತಿ? ಮ್ಯಾಲೆ ದೇವ್ರದಾನ. ಶರಕ ಖಾಲಿ ಇದ್ರ ಹತ್ತಿ ಹೊಲ್ದಂಗ ಕಳೆಕರ ಬರ್ತೀಯನ? ನಾ ಕಾಲ್ ಹೇಳೇನಿ, ಇನ್ನೊಬ್ಬಕ್ ಬಂದ್ರ ಮುಗಿದ್ ಹೋಗ್ತೈತಿ. ಅಯ್ಯೋ ಗೌಡ್ ಶಾನ್ಯಾರ ಹೊಲ್ದಾಗ ಹತ್ತಿ ಬಿಡ್ಸೋದು ಅರ್ಧ ಮಾಡಿ ಬಂದೆ ನನ್ನ. ನಾಳೆ ಬೇಕಾದ್ರೆ ನಿಮ್ ಹೊಲಕ್ ಬರ್ತೇನ. ಹೌದಾ? ಹೋಲ್ ಬಿಡ ಹಂಗಾರ, ಮುಗುದೇನ್ ನಮ್ಮ ಹೊಲಕ್ ಬರುವಂತೆ ಅಂತ. ಶರಕ ಮೊನ್ನೆ ಶಿಂಗಾ ಹೊಲಕ್ ಬಂದದ್ದು ರೊಕ್ಕನ ಇಸ್ಕೊಂತಲ್ಲ. ತಗೋಯ್ದನ ಏನ ಹುಡುಗನ್ ಚೆನ್ನಾಗ್ ಹರ್ದೈತಿ, ತಗೋಬೇಕಾಗೈತಿ. ಇನ್ನೊಂದು 500 ಹೆಚ್ಚಿಗೆ ಇದ್ರೆ ಕೊಡಲ್ಲ. ಹೆಂಗೋ ನಾಳೆ ನಿಮ್ ಹೊಲಕ ಬರ್ತಾನ, ಮುಟ್ಟಿಸ್ತಾನೆ ಅಂತ. ಆಯ್ತು ತೋರು, ನಾಳೆ ನಮ್ಮ ಮೂಲಕ ಬರ್ತೀಯಲ್ಲ, ಮುಡಿಯಾಕ ಬರ್ತೈತಿ. ನಾನು ಎತ್ತಿ ನೋಡ್ಕೊಂಡು ಹೊಲಕ್ಕೆ ಹೋಗ್ಬೇಕು. ನಾಳೆ ನಮ್ಮ ಮೂಲಕ ಬರುವ. ಆಯ್ತ, ನಾನು ನಿಮ್ಮ ಹೊಲಕ ಬರ್ತಂತೀವ. ವಾಪಸ್ ಸೀಟ್ ಕೊಟ್ಟು ಬ್ಯಾಗ್ ಜಲ್ದಿ ಬರ್ಬೇಕ್ಲಿ. ಸರಿ ಹೋಗ ಮರ ಕೊಡ್ತೇನೆ. ಮಾತ್ರ ಆಳ್ತೀನಿ.
ಶಿದ್ಲಿಗೋ ಸಿದ್ದು ಯಾಕೆ ಮಲ್ಕೊಂಡಿದಿ ಸಿದ್ದು ಶಿದ್ಲಿಗ ಯಾಕೆ ಮಲ್ಕೊಂಡಿದಿ ಏನಾಯ್ತು ಏ ಬಾ ಜಾರಿ ಗಿಡ ಬಂದಾವೇನೋ ತಲೆ ಕಸಪ್ಪ ಒಂದಿಟ್ಟು ಸರ ಹಸ್ತೀನಿ ಬಪ್ಪ ನನಗೆ ಸಿದ್ದು ಏನಾಯ್ತು ಹೇಳು ಅಂದ್ರೆ ಒಂದಿಟ್ಟು ಕಷಾಯ ಮಾಡ್ಕೊಂಡ್ ಬರ್ತಾನೆ ಸ್ವಲ್ಪ ಅದಕ್ಕೆ ಕುಡ್ದೆ ಅಂದ್ರೆ ಕಮ್ಮಿ ಆಗ್ತತಿ ಶ್ರೀಕಾಂತನ ಮತ್ತೆ ಮಂಜಾನ ಮೊದ್ಲು ಅವ್ರಿಗೂ ಹಂಗಾಗಿರ್ತೈತಿ ಆಮೇಲೆ ನೀನು ಶಂಕರ್ ಹೊಡೆ ಮುಂಚೆಗೆ ಮೊದ್ಲು ಬೀಳ್ತಿಲ್ಲ ಬೆರೀತಿಲ್ಲ ಆಮ್ಯಾಗ ಇದು ರೆಡಿ ಆದ್ಮೇಲೆ ಬೀಳ್ತೇನೆ ಇಲ್ಲ ಅದು ಹಂಗಲ್ಲಿ ಮತ್ತೆ ಏ ಮಂಜ ಏ ಧಾರವಾಡ ಕೊಂಡೇ ಮರ ನಾನು ಆಗುದಿಲ್ಲ ತಡಿಪ ಯಾರ ಇದ್ರು ಕೊಟ್ಟು ತೋರಿಸ್ತಾರ ತಡಿ ಏ ಸಾಲಿ ಕೊಟ್ರಿನ ಅಂದಾಗ ಒಂದು ಪರ್ಸೆಂಟ್ ಕೆಲಸ ಐತಿ ರೊಕ್ಕ ತೊಗೊಂಡವ್ರಿ ಸಾಲೆಗುಡಿ ಅಂತಲ್ಲೇ ಮಂಜಾರ ಮನೆ ಐತಲ್ಲ ನೀಲಿ ಕಲರಿಂದ ಕೊಡ್ರಿ ರೊಕ್ಕ ಅವಾಗ ಕೊಡ್ಬೇಕು ಮತ್ತೆ ಯಾರ್ದಕ್ಕ ಕೊಟ್ಬಿಡ್ರಿ ನಾ ಕೊಟ್ಟ ಅಂತ ಕಳ್ಸಿ ಕೊಡ್ರಿ ನಾ ಕೇಳ್ರಿಲೆ ರೊಕ್ಕ ಮತ್ತೆ ಕಳೆದು ಬೀದಿರಿ ಮತ್ತೆ ಯಾರ್ದಕ್ಕ ಕೊಡೋಕೆ ಹೋಗ್ಬೇಡ್ರಿ ಮಂಜಾನ ಕೈಯಾಗ ಕೊಡ್ಬೇಕು ಏನು ಹೇಳಿದ್ನಿ ಕಳೆದು ಬೀಳಿದ್ರು ನೋಡಿ ಮತ್ತು ಬಾಬಾ ಶರೀರದಲ್ಲಿ ಹೊಡಿತು ಶ್ರೀಕಾಂತನ ಕೊಟ್ಟರು ಆತ ಏನ್ ತಲ್ಲೂಲೆ ಮರ ನಿನ್ ಕೊಟ್ಟ ಕಷ್ಟ ನೋಡ ಹುಡುಗರ ಕಡೆ ಕೊಟ್ಟಿಲ್ಲ ಇಲ್ಲೇ ಅರ್ಜುನರ್ ಮನೆ ಮುಂದೆ ಕುಂತಾನ ಹಾ ಬರ್ಲಿ ತಡಿ ಸಾಲ್ ಬಿಡು ಹೊತ್ತ ಇಲ್ಲೇ ಅದಕ್ಕಾರ ಅವ್ರು ಬಂದ್ರೆ ಇಸ್ಕೊಂಡು ನಾನ ಬಂದು ಕೊಡ್ತಾನೆ ತಡಿ ಮರ ನೆಟ್ಟಗೆ ಬಂದು ಇಸ್ಕೊಂಡು ಹೋಗಕ್ಕಾಗುದಿಲ್ಲ ನಿಮಗೆ ಏ ಬರ್ಲಿ ಅಲ್ಲಿ ರೊಕ್ಕ ಕೂಡ ತಿಳಿದ್ಮೇಲೆ ನಿಮ್ಗೆ ಕೊಟ್ಟಿಲ್ಲ ನೀವು ಮಂಚಾನ ಕೈಯಾಗ ನಾನು ಶಾಲಿ ಬೇರೆ ನೋಡ್ಬಿಡ್ತು ಅದಕ್ಕೆ ನಾನು ಹೋಗ್ಬಿಟ್ಟೆ ಏನು ಹುಡುಗರದ್ರಲ್ಲ ಪಕ್ಕ ರೊಕ್ಕ ಕೊಡು ನಾರ ಹೋಗಿ ಕೊಟ್ಬಿಡ್ಬೇಕು ರೀ ರಮ್ಯ ರೊಕ್ಕನೇ ಇಲ್ಲ ರೀ ಈ ಬ್ಯಾಗ್ನಾಗ ಕರೆಕ್ಟ್ ನೋಡ್ಲಿ ನಾ ಬ್ಯಾಗ್ ಹೋಗಿ ಇಟ್ಕೊಂಡಿದ್ದೆ ಎಲ್ಲ ಬಿದ್ದಿರ್ಬೇಕು ಹುಡುಗರು ಬ್ಯಾಗ್ ತಮ್ಮ ಇಲ್ಲೇ ನೀವು ಹೊರಗೆ ತೊಗೊಂಡು ರೊಕ್ಕ ಕೊಡು ಮಟನ ಬ್ಯಾಗ್ ಕೊಡುದಿಲ್ಲ ರೊಕ್ಕ ಸಿಗ್ಲಿಲ್ಲ ಅಂದ್ರೆ ರೊಕ್ಕ ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಅವನ ಮುಂದೆ ಹೇಳ್ತಾನೆ ಬ್ಯಾಗ್ ಇಲ್ಲೇ ಇರ್ತದೆ ತೊಗೊಂಡ್ರು ಈ ಬ್ಯಾಗ್ಲೆ ನಮ್ಮ ಮಾವ ಕಾಯ್ತಿರ್ತಾರೆ ನಾ ಹೋಗ್ತೀನಿ ಬಂದಿದ್ದ ಬ್ಯಾಗಲ್ಲೇ ಮತ್ತು ಮನ್ಯಾಗ ಇರ್ಬೇಕು ನೋಡಿ ಮನೆಗೆ ಬಂದಿಲ್ಲ ಅವ್ನು ಬಾರೋ ಒಂದು ಸಾಲ ಬಿಟ್ರೆ ಹೋಗಿ ನೋಡ್ರು ಬಾರೋ ಅವ್ವ ನನ್ನ ಅಡ್ರೆಸ್
ನಮಗೇನು ಗೊತ್ತೇ ಇಲ್ಲ, ಅಲ್ಲೇ ಸ್ಕೂಲಲ್ಲಿ ಇರ್ತೇವೆ. ನನಗೆ ಅದು ಗೊತ್ತಿಲ್ಲ. ನೀವು ಹೊಳಗೆ ತೊಗೊಂಡು ರೊಕ್ಕ ಕೊಡು ಮಟನ ಬ್ಯಾಗ್ ಕೊಡುದಿಲ್ಲ. ರೊಕ್ಕ ಸಿಗಲಿಲ್ಲ ಅಂದ್ರೆ ನಿಮ್ಮ ಅವನ ಮುಂದೆ ಹೇಳ್ತಾನೆ. ಅವ ಶಾರಕ್ಕನ ಮಗ ನಿನಗೆ ಕೋಡ್ ಅಂತ ಹೇಳಿದ 500 ರೂಪಾಯಿ ಎಲ್ಲಿ ಬಿಟ್ಟು ಬಂದ್ಬಿಟ್ಟ ಅಲ್ಲಿಪ್ಪ. ನೀ ಹೋಗಿ ಆಸಾನ ಹುಡುಗ ನನಗೇನು ಅರ್ಜೆಂಟ್ ಇತ್ತಪ್ಪ ನಾನು ದಾಡಕ್ಕೆ ಹೋಗೋದು. ಸಾಲ ಮಾಡಿಕೊಡೋದು. ಬಂದಬಿಟ್ಟಲ್ವ ಯಾಕೆ ಸಂಸ ಮಾಡ್ತೀವಿ? ಕುಂದ್ರೆ ಆರಾಮ ಕುಂದ್ರೆ ಸರ ಕುಂದ್ರ ಬಾ ತಡಿ ಸ್ವಲ್ಪ ಕುಡಿಯೋದ್ನ ಕುಂದ್ರ. ಏ ಕೋಲ್ಡ್ ಡ್ರಿಂಕ್ಸ್ ತಗೋ ಕುಡಿಯೋದ ಕುಡಿ. ಕುಂದ್ ಕ್ಯಾಸ್ ಕುಡಿ ಕುಂದ್ರ ಸುಮ್ಮ ಕುಂದ್ರೆ ಹೆದರಾತೇನ ನೋಡಪ್ಪ. ಎಲ್ಲಿ ಕಡ್ಕೊಂಬೈತ್ ರೊಕ್ಕ? ಅಲ್ಲೇ ಬಿದ್ದಿದ್ದಾನ. ಕುಡಿಯೇ ಹತ್ತು ಮನೆ ಹೊಕ್ಕಿಲ್ಲ ಪಟ ಪಟ ಕುಡಿದೋಗು. ಕುಡಿ ಕೋಲ್ಡ್ ಡ್ರಿಂಕ್ಸ್ ಆಗದ. ಏನು ಕೊಟ್ಟು ಕೂಲ್ ಡ್ರಿಂಕ್ಸ್ ಲೇ. ಕೂಲ್ ಡ್ರಿಂಕ್ಸ್ ಇದ್ರಾಗೈತು, ಅದ್ರಾಗ ಮಾಲ್ ಮಿಕ್ಸ್ ಮಾಡಿದ್ದೆ ನಾನು. ಏ ಮುಚ್ಕೊಂಡ ಗ್ಲಾಸ್ನ ಕುಡಕ್ಕೆ ಬರೋದಿಲ್ಲ ನಿಂಗೆ. ಪಟ್ಟ ಶರಕ ನಿನ್ನ ಮಗ ಇಲ್ಲೇ ಮುಟ್ಕೊಂಡ್ವ. ಸೀರೆ ಕುಡ್ದಾರ ಬೇವು ಸೀರೆ. ಯುವರಪ್ಪನು ಹಿಂಗ ಅದ, ಇವನು ಹಿಂಗ ಅದ ನೋಡು. ಏನು ಇವ್ರು ಬಾಳೆ ಇಲ್ಲ.
my appetite. Don't leave me here high and dry. Oh, well, I don't wanna jinx it, baby, and twist myself at the spine. Don't wanna overthink it, baby. It's just twist your body and mine. Baby, you give me ice and fire. You're giving me wind and rain. You're some kind of butterfly. Baby, you give me midnight. You whip up my appetite. Don't leave me here high and dry. Oh, but I don't wanna jinx it, baby. Let's not get ahead of my time. Oh, but I don't wanna miss you, baby. So I stand up and speak my mind. Oh. Baby, you give me ice and fire. You're chilling wind and rain. You're some kind of butterfly. Baby, you give me midnight. You whip up my appetite. Don't leave me here high and dry. Baby, you give me ice and fire. You're channeling wind and rain. You're some kind of butterfly. Baby, you give me midnight. You whip up my appetite. Don't leave me here high and dry. Oh, 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 ಮೊದಲ ಹಳ್ಳಿಯಾಗ ಇದಕ್ಕನ ಮಾಡ್ತಾರಲ್ಲ ಹಿರಿಯರ ಊರಿಗೆ ಗೊತ್ತಿಲ್ಲ. ಸಣ್ಣ ಸಣ್ಣ ಊರಾಗ ಹೆಚ್ಚಿಗೆ ಲಾಭ ಸಿಗ್ತೈತಂತ ಬೇರೆ ಮಾರಾಕತ್ಯಾರ. ಇದನ್ನು ಬಿಡು ಅಂತ ಹೇಳೋ ತಾಕತ್ತು ಹಿರಿಯರಿಗೆ ಇಲ್ಲ. ಹಿಂಗಾಗಿ ಹಳ್ಳಿ ಹುಡುಗರು ಹಾಳಾಗತ್ಯಾರ. ನೋಡೋಣ ಸ್ವಲ್ಪ ಕಡ್ಡಿ. ಏಯ್ ಮುಕ್ಕಳೆ ವಯಸ್ಸೇಟ ಮಾತೇಟ ನನ್ನಂತ ಕಡ್ಡಿ ಕೇಟ ಮಗ ಅಣ್ಣ ಇದ್ರ ಏಯ್ ನಡೀಲಿ ಮನೆಗೆ ನಡಿ. ಏಯ್ ನಡೀತೇನ ಮನೆಗೆ ಓದಿಲೆ ಹನುಮಂತಣ್ಣ ದುಡ್ಡು ಇರ್ಬೇಕು ಇಲ್ಲ. ಏ ನಡೀಲೆ ಗೊತ್ತಾಯ್ತು ನಡಿ. ಈ ಎರಡೇ ಇಲ್ಲ ಅಂದ್ರೆ ನನ್ನ ಜಗ್ ಮಂದಿ ಅದಾರ ಹಳ್ಳ್ಯಾಗ ಅಣ್ಣ. ತಂದೆ ಇಲ್ಲೇ ಅಣ್ಣ ಮಂಜಣ್ಣ ಯಾಕೆ ಲೇಸಿದ್ದ ದೂರ ಬಂದಿ ಅಣ್ಣ ಒಂದು 3,000 ರೂಪಾಯಿ ಇದ್ರು ಕೊಡುವ, ನಾಳೆ ಕೊಡ್ತೀನಿ. ಅಷ್ಟು ರೊಕ್ಕ ಎದಕ್ಕೆ ಬೇಕಾಗಿತ್ತು? ಇಲ್ಲ ಅಣ್ಣ ಸ್ವಲ್ಪ ಅವ್ರಿಗೆ ಆರಾಮಿದ್ದಿಲ್ಲ, ಅದ್ರ ಸಂಬಂಧ ದವಾಖಾನೆಗೆ ಹೋಗ್ಬೇಕಾಯ್ತು.
ಯಾಕೆ ಸುಳ್ಳು ಹೇಳ್ತಿಲ್ಲಪ್ಪ? ಮುಂಜಾನೆ ಎದ್ದ ನಿಮ್ಮ ಅವ್ವ ಹೊಲಕ್ಕೆ ಹೋಗೋದು ನಾನೇ ನೋಡೀನಿ. ಎದಕ್ಕೆ ಬೇಕು ಕರೆ ಹೇಳಿ ನಿಂಗೆ? ಗೊತ್ತಪ್ಪ. ಅಲ್ಲೋಣ ಮೊನ್ನೆ ಸೆರೆ ಕುಡಿದ ಫಕೀರಪ್ಪ ಅಂಗಡಿಯಾಗ ಸಾಲ ಆಗೈತಿ. ಅದಕ್ಕೆ ಹಳೆ ಬಾಕಿ ಕೊಟ್ರೆ ಹೊಸದಾಗಿ ಬಾಕಿ ಕೊಡ್ತೇನೆ ಅಂತಾನೆ. ಅದಕ್ಕೆ ನಾಳೆ ಎಷ್ಟೊತ್ತಿದ್ರು ಕೊಡ್ತೇನೆ. ಒಂದು 30,000 ರೂಪಾಯಿ ಬೇಕಾಗಿ ಕೊಡುವ. ನಾಳೆ ತಂದು ಕೊಟ್ರೆ ಬಡ್ಡಿ ಹಚ್ಚಂಗಿಲ್ಲ. ಇಲ್ಲ ಅಂದ್ರೆ 100ಕ್ಕೆ 10 ರೂಪಾಯಿ ಬಡ್ಡಿ ಹಚ್ತೇನೆ ನೋಡು. ಆಯ್ತು ಅಣ್ಣ. ಆಯ್ತು ಅಣ್ಣ, ಸ್ವಲ್ಪ ನನ್ನ ಕೆಲಸ ಐತಿ, ನಾ ಹೋಗ್ತೇನೆ. ಏಯ್, ಮನೆಗೆ ಬರುವಂಗೆ ಮಾಡಬೇಡ. ಶರಕ ಶರಕ, ಓ ಯಾಕೆ ಅಮಲಣ್ಣ ಬರ್ರಿ ಒಳಗ. ನಿನ್ನ ಮಗ ಸಿದ್ಲಿಂಗ್ ಮನ್ಯಾಗ ಅದನ್ರಿ? ಇಲ್ಲ ಅಣ್ಣ, ಎಲ್ಲೋ ಹೊರಗೋದ ಮುಂಜಾನೆ ಹೋದ, ಇನ್ನೂ ಬಂದಿಲ್ಲ. ಯಾಕೆ ಏನೋ ಕೆಲಸ ಕೆಲಸ ಇತ್ತು ಬಿಡ್ರಿ. ಬಾ ಅಣ್ಣ ಕುತ್ಕೋಣ. ನಿನ್ನ ಮಗ ಸಿದ್ಲಿಂಗ ಸಂಧ್ಯಾ ಮನಿ ನಾಗನ ಕಡೆ 20,000 ರೂಪಾಯಿ ಸಾಲ ತಗೊಂಡಿದ್ದಂತೆ. ಅದ್ರ ಸಂಬಂಧ ನಿನ್ನ ಮನಿ ಕಾಗದ ಪತ್ರ ಸದ್ಯಕ್ಕೆ ಒತ್ತಿ ಇಟ್ಟ ನಾವು. ಅದಕ್ಕೆ ಹೇಳಕ್ಕಂತ ಬಂದಿದ್ದೆ ನಾನು. ನೋಡು ಹೆಂಗ್ ಮಾಡ್ತೀನಿ ನೋಡು. ಗುರಪ್ಪನು ಹಿಂಗ ಅದ, ಇವ್ ಮಗನು ಹಿಂಗ ಅದ. ಇಟ್ಟು ಬಿಡಣ್ಣ, ನಾ ಬುದ್ಧಿ ಹೇಳ್ತಾನ ಬಂದಂದ್ರ. ಆಯ್ತು ಸರಿ ಬೇ, ಹೆಂಗ್ ಮಾಡ್ತೀನಿ ನೋಡು. ನಾನು ಹೊಕ್ಕೆ ನೋಡ್ದೆ, ಹೊಲಕ್ಕೆ ಹೋಗ್ಬೇಕು ಹೊತ್ತಕೈತೆ ನನಗೂ. ಆಯ್ತಣ್ಣ. ಮಂಜ ನೋಡ್ಲಿ, ಶಾರಕನ ಮಗ ಸಿಗ್ಲಿ ನನಗೆ. ನಾವು ಬಲ ಅಂದ್ರೆ ನಮ್ಗಿಂತ ಬಲ ಆಗ 3 ಹೊತ್ತು ಬರೇ ಫುಲ್ ಟೈಟ್. ಯಥ ರಾಜ ತಥ ಪ್ರಜೆ ಅಂತಲ್ಲ ಅಷ್ಟ. ಶ್ರೀಕಾಂತಣ್ಣ, ಅರ್ಜೆಂಟ್ ನಂಗೆ ಒಂದು 2,000 ರೂಪಾಯಿ ಬೇಕಾವೆ. ನಾಳೆ ಬೆಳಗ್ಗೆ ಎಷ್ಟೊತ್ತಿದ್ರು ಕೊಡ್ತೇನೆ. ಲೇ, ದುಡಿಯಂಗಿಲ್ಲ ಏನಿಲ್ಲ. ಮೊದಲು ಕೊಟ್ಟು ರೊಕ್ಕನ ಇನ್ನೂ ಕೊಟ್ಟಿಲ್ಲ, ಮತ್ತೆ ಕೇಳಕ್ಕೆ ಬಂದ್ಯಾ? ಹೇಳ್ತೇನೆ ನೋಡಿ ನಿಮ್ಮ ಅವ್ಗ. ಅಣ್ಣ, ನಾನು ನಿನ್ನ ಕೇಳಿಲ್ಲ, ಸುಮ್ಕರ ಅಣ್ಣ ಪ್ಲೀಸ್. ನನ್ನ ನಂಬಿಕೆ ಇಟ್ಟಿಲ್ಲ. ನಾಳೆ ಬೆಳಗ್ಗೆ ಎಷ್ಟೊತ್ತಿದ್ರು ಮುಟ್ಟಿಸ್ತೇನೆ ನಿಮಗೆ. ನೋಡ್ಸಿದ್ಲಿಂಗ ನಮ್ಗಿನ ಬೇರೆ ವ್ಯವಹಾರ ಬೇರೆ. ಏನರ ಒತ್ತಿ ಇಡೋ ರೊಕ್ಕ ವ್ಯಾಸ ಕೇಳಕ್ಕೆ ಏನಾಯ್ತು, ನನ್ನ ಕಡೆ ಇರೋದಾದ ಒಂದು ಮನೆ. ಅದೇ ಮೊನ್ನೆ ಸಂಕ್ರಾಂತನ ಕಡೆ ಸಾಲ ಇಸ್ಕೊಂಡಿದ್ದೆ, ಅವನ ಕಡೆ ಇತ್ತು. ಹೌದಾ? ಮತ್ತೆ ಈಗ ಎದಕ್ಕೆ ಬೇಕಾಗವ ನಿಂಗೆ ರೊಕ್ಕ? ಅಣ್ಣ, ನಿನ್ನೆ ಇಸ್ಪೇಟ್ನಾಗ ಹುಬ್ಬಳ್ಳಿ ಹುಡುಗರು ಕೂಟ 10,000 ರೂಪಾಯಿ ಸೋತನು ಅಣ್ಣ. ಇವತ್ತು ಮತ್ತೆ ಆಡಕ್ಕೆ ಬಂದಾರಂತ. ಇವತ್ತು ಆಟ ಪಕ್ಕ ನಂದಾಯ್ತು ಅಣ್ಣ. ನಿನಗೆ ಬೇಕಾರೆ 1,000 ರೂಪಾಯಿ ಎಕ್ಸ್ಟ್ರಾ ಹಾಕ್ಕೊಡ್ತೇನೆ. ಹೆಚ್ಚಿನ ಹೋಮತ್ತೇನೆ ಮೊದಲು ಕೊಟ್ಟು ಸಾಕು. ಆಮೇಲೆ ಇದನ್ನ ನಾಳೆ ಎಷ್ಟೊತ್ತಿದ್ರು ತಂದು ಕೊಡ್ಬೇಕು. ಏನು ಹೇಳಿದ್ನಿ? ಸ್ವಲ್ಪ ಕೆಲಸ ಐತೆ ಅಣ್ಣ, ಬರ್ತೇನೆ. ಬಾರೋ ಸೇರಪ್ಪ ನಾವು. ಯಾವ್ದಾದ್ರು ಮುಗಿತು ಬರ ಮೇಲೆ ವರ್ಷ ಕಡೆ ಹೋಗೋಣ. ಇಸ್ಪೇಟ್ನಾಗ ಒಮ್ಮೆರ ಕಳಿಸ್ತಾನೆ, ಲಕ್ಷಾಧೀಶ ಹಾಗೆ ಹಾಕ್ತೇನೆ. ಏನು ಇರ್ತಾನೋ ಇಲ್ಲೋ, ಯಾವ ಮನೆಯಾಗ ಇರ್ತಾನೋ ಒಂದು ರೊಕ್ಕ ಕೊಟ್ಟಿಲ್ಲ. ಸಿದ್ಲಿಂಗ, ಸಿದ್ಲಿಂಗ, ಶಾರಕ, ಶಾರಕ, ಓ ಶ್ರೀಕಾಂತ, ಯಾಕೆಪ್ಪ? ಸಿದ್ಲಿಂಗ ಬೇ ಇಲ್ಲಪ್ಪ, ಮುಂಜಾನೆ ಹೋದ, ಇನ್ನೂ ಬಂದಿಲ್ಲ. ಯಾಕೆಪ್ಪ, ಏನೋ ಕೆಲಸ ಇತ್ತಲ್ಲ? ಸಾಲ ಮಾಡೇನ್ ಬೇ. ಹೋದ ವಾರ ನನ್ನ ಹತ್ತಲ್ಲಿ 3,000 ರೂಪಾಯಿ ಇಸ್ಕೊಂಡು ಹೋಗ್ಯಾನ. ಸುದ್ದಿನೇ ಇಲ್ಲ. ನಿನ್ನೆ ಇವನ ಹತ್ತಲ್ಲಿ ಬಂದ ಮುಂಜಾನೆ ಕೊಡ್ತೇನೆ ಅಂತೇಳಿ 2,000 ರೂಪಾಯಿ ಇಸ್ಕೊಂಡು ಹೋಗ್ಯಾನ. ಪತ್ತೇನೇ ಇಲ್ಲ. ಕಾಲ ಮುರಿತೀವಿ ಮತ್ತ ಅವಂದ. ಹಿಂದಾಗಡೆ ನೀ ಏನು ಅಣಬಾರ್ದು ಅಂತಂದು ಈಗ ಹೇಳುವಾಗ ಬಂದವ್ ನಿನಗೆ. ನಮ್ದು 2,000 ಕೊಡ್ಬೇಕವ, ಇವಂದು 3,000 ಕೊಡ್ಬೇಕ. ಒಟ್ಟ 5,000 ನಮ್ಮ ಕೈಯಾಗ ಸಿಗ್ಲ ಐತವಂಗ. ನಾವೇನು ರೊಕ್ಕ ಹೊರಗೆ ಬಂದಿರ್ತ ಅನ್ಕೊಣ ನಾವ ಸಿಗ್ಲಿ ಅವ ಮಾಡ್ತಾನವ. ನಿಮ್ ಕೈ ಮುಗಿತೇನ, ನನ್ನ ಬಗ್ಗೆ ಏನು ಮಾಡಕ್ ಹೋಗ್ಬೇಡ್ರಿ ಅಪ್ಪ. ಇದನ್ನ ತಗೋರಿ. ಇದ್ರಾಗ ಎಷ್ಟು ರೊಕ್ಕ ಮುಡ್ತಾನೋ ಮುಡ್ಕೊಡಿ. ನನ್ನ ಮಗ ಇನ್ನೂ ಎಷ್ಟು ಕೊಡೋದಿಲ್ಲ ನಿಮ್ಗೆ ಕೊಡ್ತೇನೆ. ನನ್ನ ಮಗ ಏನೋ ಮಾಡಕ್ ಹೋಗ್ಬೇಡ್ರಪ್ಪ. ನಿಮ್ ಕೈ ಮುಗಿತೇನ, ನಿಮ್ ಕಾಲ್ ಬರ್ತಾನಪ್ಪ. ಇವಾಗ ಅಷ್ಟು ರೊಕ್ಕ ಮುಟ್ಟುದಿಲ್ವಾ? ಶರಕ, ಹಿಂಗ ಮಾಡಿ ನಿನ್ನ ಮಗ ಊರು ತುಂಬ ಸಾಲ ಮಾಡ್ಯಾನ. ಎಷ್ಟಂತ ಹರಿತಿ? ಶ್ರೀಕಾಂತ, ಮಂಜು, ನನ್ನ ಭರೋಸೆ ಐತಿಲ್ಲ. ಉಳಿದ ರೊಕ್ಕ ನಾ ಕೊಡ್ತೇನೆ. ಈಗ ಮನೆಗೆ ಹೋರಿ. ಹನುಮಂತನ ಏನ್ ನಂಬಿಕೆ ಮೇಲೆ ನೋಡು. ಮತ್ತೆ ನನ್ನ ಜವಾಬ್ದಾರಿ ಐತಿ, ಮನೆಗೆ ಹೋಗ್ರಿ. ಅವ್ವ ಅವ್ವ ಏನಾಯ್ತು?
ಜ್ವರ ಬಂದವರು ನನ್ನ ಮಗನ ನೀರು ಕುಡಿತೀಯ ನೀರು ಕುಡಿತೀಯಪ್ಪ ನೀರು ತೊಗೊಂಡ್ಬಿಡ್ತೀನಿ ಇದು ಒಂದು ನಿಮಿಷ ಸಾಕಾಯ್ತು ನೋಡಮ್ಮ ಕುಡಿದು ತೊಳೆಲ್ಲ ತೂತ್ ಬಿದ್ದಾವ. ಸಾಲಕ್ಕೆ ಗುಟ್ಕಾ ತಿಂದು ಗಂಟೊಳಗೆ ಕ್ಯಾನ್ಸರ್ ಆಗಿದೆ. ಆಪರೇಷನ್ ಮಾಡಿದ್ರು ಅವ್ನಿಗೆ ಚಿತ್ರಿಸ್ಕೊಳೋ ಸಾಮರ್ಥ್ಯ ಇಲ್ಲ ಅವ್ನಿಗೆ. ತೊಗೊಂಬ ಇದೆ ಇಷ್ಟು ಔಷಧ ಜಲ್ದಿ ತೊಗೊಂಡ್ ಬರ್ಮ. ಸುಮಾರು 2,000 ರೂಪಾಯಿ ಆಗತ್ತಮ್ಮ. ಇನ್ನೂ ಅವ್ಗೆ ಆಪರೇಷನ್ ಮಾಡಕ್ಕೆ 10,000 ರೂಪಾಯಿ ಬೇಕಾಗ್ತದೆ. ಆಮೇಲೆ ಅದು 10,000 ರೂಪಾಯಿ ಒಂದು 2,000 ರೂಪಾಯಿ ಔಷಧ ಆಗ್ತದೆ ತೊಗೊಂಬರ್ರಿ. ಹೆಚ್ಚಿನ ಔಷಧ ನಾವು ಕೊಡ್ತೇವೆ, ಅದನ್ನ ಬಿಲ್ ಒಳಗೆ ನಾವು ಕರೆಕ್ಟ್ ಮಾಡ್ಕೊಡ್ತೇವೆ. ಆಮೇಲೆ ಆಪರೇಷನ್ ಮಾಡಿದ್ರೆ ಅವ್ಗೆ ಚೇತರಿಸ್ಕೊಳೋ ಅಷ್ಟು ಶಕ್ತಿ ಸಾಮರ್ಥ್ಯ ಇಲ್ಲ ಅವ್ನಿಗೆ. ಬೇಕಂಬರ್ಮ. ಕಕ್ಕ ನನ್ನ ಮಗನ ದವಾಖಾನೆಗೆ ಇಟ್ಟೇನೆ 10,000 ರೂಪಾಯಿ ಬೇಕಾಗಿದ್ದಾವ, ಸಹಾಯ ಮಾಡೋಕಕ್ಕ. ಮಾಡಿ ಮುಟ್ಟಿಸ್ತೇನೆ. ಇಲ್ಲಿ ಬೇ ನನ್ನ ಕಡೆ 10 ರೂಪಾಯಿ ಇಲ್ಲವ. ನಾನು ಇನ್ನೂ ಪ್ಯಾಟಿಗೆ ಅವಾಗೆಲ್ಲ ಹತ್ತಿ ಇಲ್ಲೇ ಇಟ್ಕೊಂತೇನೆ ಬಗಲಾಗ. ಇದು ಕೊಡ್ತೀನಿ ನೀವು ನನಗೆ 1 ರೂಪಾಯಿ ಇಲ್ರಿ ಇಲ್ಲವ ನನ್ನ ಕಡೆ. ಯಾರು ಕೇಳಿದ್ರು ಇಲ್ಲ ಅನ್ನೋದರ. ನಮ್ಮ ಮಗನ ದವಾಖಾನೆಗೆ ಇಟ್ಟೇನೆ 10,000 ರೂಪಾಯಿ ಬೇಕಾಗಿದ್ದಾವ, ಮಾಡೋದನ್ನ ಮುಟ್ಟಿಸ್ತೇನೆ. ಅಯ್ಯೋ ಯಾಕೆ ಹೇಳಿದ್ರು ರೊಕ್ಕ ಹಲೋ ಡಾಕ್ಟರ್. ಬನ್ನಿ. ಹಾಯ್. ಯಾಕೆ ನಮ್ಮ ಪೇಷಂಟ್ ಫುಲ್ ಸೀರಿಯಸ್ ಆಗ್ತಿದೆ. ಓ ಹೌದಾ, ಏನಾಯಿತು? ಚೆನ್ನಾಗಿ ಆಗಲಿಪ್ಪ. ಶ್ರೀಕಾಂತ ಅಂದ್ರೆ ನಮ್ಮ ದವಾಖಾನೆಗಿದ್ದೇನೆ, ಒಂದು 5,000 ರೂಪಾಯಿ ಸಹಾಯ ಮಾಡುವಪ್ಪ.
ಇಲ್ಲಿ ಸಂಜೆ ಮುಂದೆ ರೋಡ್ತಿದ್ದವಲ್ಲ ಬೇರೆ ಅಂತಲೇ ಎಲ್ಲ ಬ್ಯಾಂಕಿಗೆ ತುಂಬಿಟ್ಟು ನಾನು ನನ್ನ ಮಗ ಕೊಡೋದು ಜೀವನ ಮಾಡೋದು ಎಲ್ಲಾರು ಕೊಡ್ತಿದ್ರು ಈಗ ಯಾರು ಅಂತ ಕೊಡೋದು ಯಾರಿಲ್ಲ ಶರವಕ್ಕ ಯಾಕವ ಎದಕ್ಕೆ ಕಳ್ಕೊಂತ ಹೊಂಟಿ ಇಷ್ಟ ಅವಸರವಾಗಿ ನಮ್ಮ ಶಿರ್ಲಿಗೆ ದವಾಖಾನ್ಯಾಗ ಹಾಕೇನಪ್ಪ ದವಾಖಾನ್ಯಾಗ ಹಾಕಿ ಯಾರ ಕಡೆ ಕೇಳಿದ್ರು ಒಂದು ಪೈಸಾ ಒಂಡ್ವಲ್ತು ಅದೇನೋ ಆಪ್ರೇಷನ್ ಮಾಡ್ತಾರಂತ 10,000 ರೂಪಾಯಿ ಬೇಕಂತ ಏನು ಮಾಡಲಿ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀವಿ ಡಾಕ್ಟರ್ ನನಗೆ ಪರಿಚಯ ಇದ್ದವದಾನ ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಹಾಂ ಅವ್ರ ಫೋನ್ ಪೇಕ ನಾನು ರೊಕ್ಕ ಹಾಕ್ತೀನಿ ಅವ್ರ ಅಕೌಂಟಿಗೆ ನೀನೇ ಚಿಂತೆ ಮಾಡಬೇಡ ಹಾಂ ನಾನು ಅವ್ರಿಗೆ ಡಾಕ್ಟರ್ಗೆ ಫೋನ್ ಮಾಡಿ ಹೇಳಿ ನಾ ಅವ್ರಿಗೆ ಸರಿ ಮಾಡಿ ಹೇಳ್ತೀನಿ ನೀನು ಹೋಗಿ ದವಾಖಾನಿಗಿರು ಏ ಮಲ್ಲಣ್ಣ ಬಾರೋ ಇಲ್ಲೇ ಶರವಕ್ಕನ ಮಗ್ಗ ಏನೋ ತೊಂದರೆ ಆಗೈತಂತ ನಾನು ಡಾಕ್ಟರ್ ಜೋಡಿ ಫೋನ್ಯಾಗ ಮಾತಾಡ್ತೇನೆ ಅವ್ರಿಗೆ ರೊಕ್ಕನೂ ಹಾಕ್ತೇನೆ ಶರವಕ್ಕನ ಹುಷಾರಿಂದ ಕರ್ಕೊಂಡು ದವಾಖಾನಿಗೆ ಹೋಗಿ ಸರ್ಗೆ ಹೇಳ ನಾನು ಧಾರವಾಡಕ್ಕೆ ಹೋಗೋದೈತಿ ನಾನು ಹೋಗಿ ಹಂಗೆ ಹನುಮಂತನ ಕರ್ಕೊಂಡ ಸೀದಾ ನಾನು ದವಾಖಾನೆ ಬರ್ತೀನಿ ಅಲ್ಲಿ ಮಠ ನೀವು ಹೋಗಿ ಅದನ್ನ ಮುಗಿಸಿ ಶರವಕ್ಕನ ಜೋಡಿ ಹುಷಾರಾಗಿ ಕರ್ಕೊಂಡು ಹೋಗ್ರಿ ನಾನು ಮಾತಾಡಿರ್ತೇನೆ ಡಾಕ್ಟರ್ ಬರ್ರಿ ಬರ್ರಿ ಡಾಕ್ಟರ್ ಫುಲ್ ಸೀರಿಯಸ್ ಆಗಿದೆ ಇವಾಗ ಕೆಮ್ಸಿಗೆ ಶಿಫ್ಟ್ ಮಾಡೋದು ಯವ್ವ ನಿನಗೆ ನನ್ನ ಮ್ಯಾಲ ಅದಷ್ಟು ಮಮಕಾರಣ ಯವ್ವ ನಾನು ನಿನ್ನ ಗರ್ಭದಾಗ ಬೆಳೆಯತ್ತೇನಂತ ಗೊತ್ತಾದ ಕೂಡಲೇ ಅದಷ್ಟು ಖುಷಿಪಟ್ಟೆ 9 ತಿಂಗಳು ಹೊಟ್ಟೆಯಾಗಿಟ್ಕೊಂಡು ನನಗೆ ಜನ್ಮ ಕೊಡುವಾಗ ಅದಷ್ಟು ಕಷ್ಟಪಟ್ಟು ಬೆಳೆಯುವಾಗ ನಾ ಏನು ಕೇಳಿದ್ರು ಮಗ ಅಂತ ಇಲ್ಲನ್ನದಂಗೆ ತಂದು ಕೊಟ್ಟೆ ಆದರೆ ನಾನು ನಿನಗೇನು ಕೊಟ್ಟೆ ಯವ್ವ ನಿನ್ನ ಎದೆ ಹಾಲಿನ ಋಣ ನಾ ಹ್ಯಾಂಗೆ ತೀರಿಸ್ಲೆ ಯವ್ವ ನಾ ಹಾಲುಂಡು ಎದಿಗಾದ ನೋವನ್ನ ಹ್ಯಾಂಗೆ ಮರೆಸ್ಲೆ ನನ್ನವ್ವ
ನಿನ್ನ ಮಗ ಅಂತ ನಾ ಹೇಳಕ್ಕೆ ಯೋಗ್ಯ ಇಲ್ಲ. ನನ್ನಂಥ ಕೆಟ್ಟ ಮಗಗೆ ಜನ್ಮ ಕೊಟ್ಟು ನೀ ಸುಖ ಕಾಣಲಿಲ್ಲ. ನಿನಗೆ ನಾ ಕೊಟ್ಟ ನೋವು ಯಾವ ತಾಯಿಗೂ ಬೇಡ. ನನ್ನ ಸಾವಿಗೆ ನೀ ಕಣ್ಣೀರು ಹಾಕಬೇಡ. ಮುಂದಿನ ಜನ್ಮಾಂತರ ನನಗೊಂದಿದ್ರೆ ನಿನ್ನ ಕಾಲಿನ ಚಪ್ಪಲ್ಲಾಗಿ ನಿನ್ನ ಋಣ ತೀರಿಸ್ತಾನೆ. ಕ್ಷಮಿಸ್ಬಿಡ ಅವ್ವ, ನನ್ನವ್ವ, ನನ್ನ ಮಮಕಾರದ ಹಡೆದವ್ವ.